ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದು ಅಧ್ಯಾಯ 5 ಅದ್ಭುತಗಳು ಸಾರುವ ಸತ್ಯ. ಕನಕದಾಸರು ಹೇಳುತ್ತಾರೆ, ಮೊದಲು ಜನನವನ ಅರಿಯೇ, ಮರಣದ ಹದನ ಕಡೆಯಲಿ ತಿಳಿಯೇ, ಮಧ್ಯದಲ್ಲಿ ನಾ ನೆರೆ ನಿಪುಣನೆಂಬುದು, ಬಳಿಕ ನಗೆಗೇಡು. ಜೆ.ಜಿ. ಪುಲ್ಲರ್ ಹೇಳುತ್ತಾರೆ, ವಿಜ್ಞಾನವು ಕಲಿಯಲು ಬೇಕಾದಷ್ಟು ವಿಚಾರಗಳು ಅತಿ ಮಾನಸ ಕ್ಷೇತ್ರದಲ್ಲಿ ಈಗಲೂ ಇವೆ. ಈವರೆಗಿನ ಅದ್ಭುತಗಳನ್ನೆಲ್ಲ ಪರಾಮರ್ಶಿಸಿ ಅವುಗಳ ಒಳಗುಟ್ಟು ಬಯಲು ಮಾಡಲು ವಿಜ್ಞಾನವಿನ್ನೂ ಹೋರಾಡಬೇಕು. ರವೀಂದ್ರನಾಥ ಠಾಗೋರರು ಹೇಳುತ್ತಾರೆ, ಮನುಷ್ಯನ ದಬ್ಬಾಳಿಕೆಗೆ ಹೆದರಿ ಸತ್ಯವನ್ನೆಂದಿಗೂ ಅವಮಾನಿಸಬೇಡ ಎಂದು. ಕನ್ಫ್ಯೂಷಿಯಸ್ ಹೇಳುತ್ತಾರೆ, ನಿನಗೆ ಗೊತ್ತಿಲ್ಲದ ವಿಚಾರವನ್ನು ಗೊತ್ತಿಲ್ಲ ಎಂದು ನಮ್ರವಾಗಿ ಒಪ್ಪಿಕೊ, ಅದೇ ನಿನ್ನ ಜ್ಞಾನ ಕಿಂಡಿಯನ್ನು ತೆರೆಯಬಲ್ಲದು ಎಂದು. ಡಾಕ್ಟರ್ ಎಲಿಜಬೆತ್ ಕುಬ್ಲರ್ ರೋಸ್ ಹೇಳುತ್ತಾರೆ, ಸಾವಿನ ಆಚೆಗೆ ಜೀವನವಿದೆ ಎಂಬ ವಿಚಾರ ಕೇವಲ ನನ್ನ ನಂಬಿಕೆ ಅಥವಾ ಒಣ ಅಭಿಮತ ಅಲ್ಲ. ಎಳ್ಳಷ್ಟು ಸಂಶಯವಿಲ್ಲದೆ ನಾನು ಈ ಮಾತನ್ನು ಈಗಲೂ ದೃಢೀಕರಿಸುತ್ತೇನೆ ಎಂದು ಹೇಳಿದರು. ಮುಂದಿನ ವಿಷಯ ವಿಚಿತ್ರವಾದರೂ ನಿಜ. ಸಾಮಾನ್ಯ ದೃಷ್ಟಿಗೆ ಅದ್ಭುತ ಎಂದು ಕಾಣುವುದು ಯಥಾರ್ಥವಾಗಿ ಪರಿಶೀಲಿಸಿ ನೋಡಿದಾಗ ಸತ್ಯವೆಂದೇ ಕಾಣುತ್ತದೆ. ಇದು ಜಗತ್ತಿನಾದ್ಯಂತ ನಡೆದು ಬಂದ ಕಥೆಯೇ ಆಗಿದೆ. ಹಸುಗೂಸಿಗೆ ಉರಿಯುವ ಬಲ್ಬೊಂದು ಅದ್ಭುತವಾಗಿ ತೋರಬಹುದು, ಓಡುವ ಬಸ್ಸೊಂದು ಅತ್ಯದ್ಭುತವಾಗಿ ಕಾಣಬಹುದು. ಆದರೆ ಪ್ರಾಯ ಪ್ರಬುದ್ಧನಿಗೆ ವಿದ್ಯುತ್ತಿನಿಂದಾಗಿ ಬಲ್ಬು ಬೆಳಗುತ್ತದೆ, ಡೀಸೆಲ್ನಿಂದಾಗಿ ಬಸ್ಸು ಓಡುತ್ತದೆ ಎಂದೆಲ್ಲ ತಿಳಿಯುವುದರಿಂದ ಅವೆಲ್ಲ ಅದ್ಭುತ ಎನಿಸವು. ಅಂದರೆ ಅದ್ಭುತ ಒಂದು ಸಾಪೇಕ್ಷ ಭಾವವೆಂದಾಯಿತು. ಇಂಥ ಅದ್ಭುತಗಳೆಷ್ಟೋ ನಿತ್ಯ ಸತ್ಯವಾಗಿ ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿವೆ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳುತ್ತಿದ್ದರು, ಕುರಿಯಂತೆ ಕೂಗುವ ಒಬ್ಬಾತನನ್ನು ಜನ ಮುತ್ತಿ ಹಾಕಿ ಅವನ ಅದ್ಭುತ ಸಾಮರ್ಥ್ಯಕ್ಕೆ ತಲೆದೂಗುತ್ತಿದ್ದರಂತೆ. ಆಗ ಒಬ್ಬ ಪ್ರಾಜ್ಞ ಸಾಕ್ಷಾತ್ ಕುರಿಯನ್ನೇ ತಂದು ಕೂಗಿಸಿದನಂತೆ. ಆದರೆ ಜನ ಅದಕ್ಕೆ ಕಿವಿಗೊಡಲಿಲ್ಲ. ಅಂದರೆ ಸತ್ಯವನ್ನು ಕೃತಕತೆಯ ತೆರೆಯ ಮರೆಯಲ್ಲಿ ಜನ ಕಾಣಬಯಸುತ್ತಾರೆಯೇ ಹೊರತು ಆ ತೆರೆ ಸರಿಸಿ ಸತ್ಯದ ಸಾಕ್ಷಾತ್ಕಾರಕ್ಕೆ ಅಡಿ ಇಡುವುದಿಲ್ಲ. ಯಕ್ಷಿಣಿಗಾರನ ಇಂದ್ರಜಾಲಗಳನ್ನು ನೋಡಿದ ಪ್ರೇಕ್ಷಕ ಎಂಥ ಅದ್ಭುತ ಎಂದು ಹುಬ್ಬೇರಿಸಬಹುದು. ಆದರೆ ಯಕ್ಷಿಣಿಗಾರನ ಸ್ನೇಹ ಬೆಳೆಸಿ ವಿಚಾರಿಸಲಾಗಿ ತಿಳಿಯುತ್ತದೆ ಅವೆಲ್ಲ ಬರೀ ಮ್ಯಾಜಿಕ್, ಕಣ್ಣು ಕಟ್ಟುವ ವಿದ್ಯೆ ಎಂಬುದಾಗಿ. ಆದರೂ ಇಂದ್ರಜಾಲ ನೋಡಬೇಕೆಂಬ ಹಂಬಲ ಹಿಂಗುವುದಿಲ್ಲ. ಆದರೆ ಆಗ ಮಾತ್ರ ಅದ್ಭುತದ ಪೊರೆ ಕಳಚಿದ್ದು ಅದು ಸಾಮಾನ್ಯವಾಗಿ ಬಿಡುತ್ತದೆ. ಈ ಬದಲಾವಣೆಗೆ ಕಾರಣ ಇಂದ್ರಜಾಲವಲ್ಲ, ಪ್ರೇಕ್ಷಕನ ದೃಷ್ಟಿ ಎಂಬುದನ್ನು ಗಮನಿಸಬೇಕು. ಸಾಗರದ ಆಳಕ್ಕಿಳಿದು ಅರಸಿದಾಗ ಮಾತ್ರ ಮುತ್ತು ರತ್ನಗಳು ದೊರೆಯುವಂತೆ ಜನಮನಕ್ಕೆ ಅದ್ಭುತವೆನಿಸುವ ಸಾವು ಬದುಕಿನ ಈ ಘಟನೆಗಳ ಹಿನ್ನೆಲೆಯ ಆಳ ಅಧ್ಯಯನ ಮಾಡಿದಾಗ ಅಲ್ಲಿ ಅಡಗಿರುವ ಸತ್ಯ ಒಡೆದು ಕಾಣುವುದು ದಿಟ. ಅದರಿಂದ ನಮ್ಮ ಬದುಕಿನ ಹಿಂದು ಮುಂದಿನ ರೂಪುರೇಖೆಗಳ ಜಾಡೆ ನಮಗೆ ತಿಳಿಯುತ್ತದೆ. ಕಾಣುವ ಮತ್ತು ಕಾಣದ ತಥ್ಯಗಳು. ನಾವು ಮನುಷ್ಯರು ಕೇವಲ ಎಲುಬು, ರಕ್ತ, ಮಾಂಸ, ನರವ್ಯೂಹಗಳ ಮುದ್ದೆಗಳೇ. ದೇಹದಲ್ಲಿ ಇದ್ದುಕೊಂಡು ಸಮಸ್ತ ಚಟುವಟಿಕೆಗಳನ್ನು ನಡೆಸುವ ದೇಹಕ್ಕಿಂತ ಭಿನ್ನವಾದ ಪ್ರಜ್ಞೆಯನ್ನು ಒಳಗೊಂಡ ಶಕ್ತಿ ಇರುವುದು ದಿಟವೇ. ದೇಹವೆನ್ನುವುದು ಈ ಶಕ್ತಿಯ ಹೊರಕವಚ ಮಾತ್ರವೇ. ಸತ್ತವನಿಗೂ ಬದುಕಿ ಇರುವವನಿಗೂ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸಿದರೂ ಜೀವನವನ್ನು ಕುರಿತು ನಮ್ಮ ಅರಿವು ಆ ದಿಸೆಯಲ್ಲಿ ಆಳವೂ ತಲಸ್ಪರ್ಶಿಯೂ ಅಲ್ಲ. ನಾವು ಯಾವುದನ್ನು ಜೀವಂತ ಎಂದು ನಿರ್ದೇಶಿಸುತ್ತೇವೆಯೋ ಅದು ಕೇವಲ ಭೌತ ದ್ರವ್ಯಗಳ ಮೊತ್ತವಲ್ಲ. ಸಸ್ಯವೇ ಆಗಲಿ, ಪ್ರಾಣಿ ಅಥವಾ ಮನುಷ್ಯನೇ ಆಗಲಿ, ಚೇತನ ಜೀವ ಅಥವಾ ಪ್ರಾಣ ಇದೆ ಎಂದಾಗ ಅದು ತನ್ನ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಪರಿಸರದಿಂದ, ವಾಯು ಮತ್ತು
ಆಹಾರವನ್ನು ಸಂಗ್ರಹಿಸಿ ಬೇಕಾದದ್ದನ್ನು ಜೀರ್ಣಿಸಿಕೊಂಡು ಬೇಡವಾದದ್ದನ್ನು ತ್ಯಜಿಸುವ ಸೂಕ್ಷ್ಮ ಕ್ರಿಯೆಗಳನ್ನು ನಿರಂತರ ನಡೆಯುವಂತೆ ಮಾಡುವುದನ್ನು ಕಾಣುತ್ತೇವೆ. ಜೀವಂತ ಮನುಷ್ಯ ಶರೀರದಲ್ಲಿ ನಡೆಯುವ ಅತ್ಯಂತ ಸಂಕೀರ್ಣ ಕ್ರಿಯೆಗಳು ಅಚ್ಚರಿಗೊಳಿಸುವಷ್ಟು ಒಗ್ಗಟ್ಟಿನಿಂದ ಅರ್ಥಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ನಡೆಯುತ್ತವೆ. ಉಸಿರಾಟ, ಹೃದಯ ಬಡಿತ, ರಕ್ತ ಪರಿಚಲನೆ, ಗ್ರಂಥಿಗಳ ಚಟುವಟಿಕೆ, ಜೀರ್ಣಾಂಗಗಳ ಕಾರ್ಯ, ದೇಹಕ್ಕೆ ಬೇಕಾದುದನ್ನು ಅರಗಿಸಿಕೊಂಡು ಬೇಡವಾದ ವಸ್ತುಗಳನ್ನು ಹೊರಚೆಲ್ಲುವ ಕಾರ್ಯ, ರಿಪೇರಿ ಕೆಲಸ, ಉಷ್ಣದ ಸ್ಥಿತಿ ಸ್ಥಾಪಕತ್ವ ಇವು ವ್ಯವಸ್ಥಿತವಾಗಿ ನಿರಂತರ ನಡೆಯುತ್ತವೆ. ಜೀವಂತವಾಗಿ ಈಗ ಸತ್ತು ಹೋಗಿದೆ ಎಂದು ಕರೆಯಲ್ಪಡುವ ವಸ್ತುವಿನಲ್ಲಿ ವ್ಯವಸ್ಥಿತವಾಗಿ ನಡೆಯುವ ಈ ಚಟುವಟಿಕೆಗಳಿಗೆ ಕಾರಣವಾದ ಶಕ್ತಿ ಇಲ್ಲ ಅಥವಾ ಕಾಣೆಯಾಗಿದೆ. ಕರೆಂಟ್ ಫೇಲ್ ಆದಾಗ ರಭಸವಾಗಿ ವೇಗದಿಂದ ತಿರುಗುತ್ತಿರುವ ಫ್ಯಾನ್ ಸ್ತಬ್ಧವಾದಂತೆ. ಕಾಣೆಯಾದ ಆ ಶಕ್ತಿ ಸ್ವರೂಪವೇನು ಎನ್ನುವುದು ಮುಖ್ಯವಾದ ಪ್ರಶ್ನೆ. ಮಿಲಿಯಗಟ್ಟಲೆ ಜೀವಕೋಶಗಳು ತಮ್ಮ ಚಟುವಟಿಕೆಗಳನ್ನು ಆ ಶಕ್ತಿಯು ಶರೀರದಲ್ಲಿರುವಾಗ ಅತ್ಯಂತ ದಕ್ಷತೆಯಿಂದ ಪರಮ ಕರ್ತವ್ಯ ನಿಷ್ಠೆಯಿಂದ ನೆರವೇರಿಸುತ್ತವೆ. ಆ ಶಕ್ತಿಯ ಅನುಪಸ್ಥಿತಿಯಲ್ಲಿ ಅವು ಸ್ತಬ್ಧ ಮಾತ್ರವಲ್ಲ, ದೇಹ ಕೊಳೆಯಲು ತೊಡಗುತ್ತದೆ. ಮನುಷ್ಯನಲ್ಲಿ ಜೀವಂತವಾಗಿದ್ದಾಗ ಈ ಎಲ್ಲ ಚಟುವಟಿಕೆಗಳು ನಿರಂತರ ನಡೆಯುವುದಷ್ಟೇ ಅಲ್ಲ, ಆತ ಇದನ್ನೆಲ್ಲ ತಿಳಿದುಕೊಳ್ಳಬಲ್ಲ, ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳಬಲ್ಲ, ತನಗೆ ಬೇಕಾದದ್ದನ್ನು ಆಯ್ಕೆ ಮಾಡಬಲ್ಲ, ಭವಿಷ್ಯ ದರ್ಶನ ಮಾಡಬಲ್ಲ, ಅನಿವಾರ್ಯವಾದ ತನ್ನ ಮರಣವನ್ನು ತಿಳಿದುಕೊಳ್ಳಬಲ್ಲ. ಹೀಗೆ ಪ್ರಜ್ಞೆ, ಪ್ರಾಣ, ಮನಸ್ಸು, ಸೂಕ್ಷ್ಮವಾದ ಇಂದ್ರಿಯಗಳಿಂದ ಕೂಡಿದ ಸ್ವನಿರ್ದೇಶನ ಶಕ್ತಿಯ ಜೀವತತ್ವ ಇಲ್ಲವಾದಾಗ ಸಾವು ಎನ್ನುತ್ತೇವೆ. ಅದು ವ್ಯಕ್ತವಾದಾಗ ಅದನ್ನೇ ಜೀವಂತ ಎನ್ನುತ್ತೇವೆ. ದೇಹಕ್ಕಿಂತ ಭಿನ್ನವಾದುದು ಎನ್ನುವ ಸೂಚನೆ ಸ್ಪಷ್ಟವಾಗಿ ಲಭ್ಯವಾದರೂ ಆ ಜೀವತತ್ವವನ್ನು ವಿಜ್ಞಾನಿಗಳು ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ಎಲುಬು, ರಕ್ತ, ಮಾಂಸ, ನರವ್ಯೂಹಗಳಿಂದ ಕೂಡಿದ ನಮ್ಮ ಈ ಸ್ಥೂಲ ಶರೀರದಲ್ಲಿ ಅತ್ಯಂತ ಸೂಕ್ಷ್ಮವಾದ ಇನ್ನೊಂದು ಶರೀರವಿದೆ ಎಂಬುದನ್ನು ನಮ್ಮ ದೇಶದಲ್ಲಿ ಪುರಾತನರು ತಿಳಿದುಕೊಂಡಿದ್ದರು. ಅದನ್ನು ಅವರು ಸೂಕ್ಷ್ಮ ಶರೀರ ಎಂದು ಕರೆದರು. ಇದಕ್ಕೆ ಲಿಂಗ ಶರೀರ ಎಂಬ ಹೆಸರು ಇದೆ. ನಮ್ಮ ಸ್ಥೂಲ ದೇಹ ಅಳಿದರೂ ಈ ಸೂಕ್ಷ್ಮ ದೇಹಕ್ಕೆ ನಾಶವಿಲ್ಲ. ನಮ್ಮ ಸ್ಥೂಲ ದೇಹವೆನ್ನುವ ಅತ್ಯಂತ ಸಂಕೀರ್ಣ ಯಂತ್ರವನ್ನು ಅತ್ಯದ್ಭುತ ರೀತಿಯಲ್ಲಿ ನಡೆಯಿಸುವ ವಿದ್ಯುಚ್ಛಕ್ತಿಗಿಂತಲೂ ಸೂಕ್ಷ್ಮವಾದ ಕರೆಂಟ್ನಂಥ ಶಕ್ತಿ ವಿಶಿಷ್ಟವಾದ ಶರೀರ ಅದು. ಧ್ಯಾನ ನಿರತರಾದ ಸಿದ್ಧ ಯೋಗಿಗಳಿಗೆ ಈ ಸೂಕ್ಷ್ಮ ದೇಹ ಎನ್ನುವುದು ನಂಬಿಕೆ ಅಥವಾ ಕಲ್ಪನೆಯ ವಿಷಯವಾಗಿ ಇರಲಿಲ್ಲ. ಅದು ಅವರ ಅನುಭವಕ್ಕೆ ಗೋಚರವಾದ ವಿಷಯವಾಗಿತ್ತು. ಶ್ರೀ ಸಾಮಾನ್ಯನ ಅರಿವಿಗೂ ಇಂಥ ಸಂಗತಿಗಳು ನಿಲುಕದವುಗಳಲ್ಲ. ದೇಹಾತೀತ ಅನುಭವ ಮೈಮೇಲೆ ಬರುವುದು ಅಥವಾ ಗತಿಸಿದ ವ್ಯಕ್ತಿಯೊಬ್ಬ ಪ್ರೇತವಾಗಿ ಜೀವಂತ ವ್ಯಕ್ತಿಯಲ್ಲಿ ಆವಾಹಿತನಾಗುವಂಥ ಘಟನೆಗಳು ಎಲ್ಲ ದೇಶಗಳಲ್ಲೂ ಅತ್ಯಂತ ಪ್ರಾಚೀನ ಕಾಲದಲ್ಲೂ ಆಧುನಿಕ ಯುಗದಲ್ಲೂ ನಡೆದಂಥವುಗಳೇ. ಇವುಗಳಲ್ಲಿ ಮೋಸ, ಭ್ರಮೆ, ಮೂಢನಂಬಿಕೆಗಳಿಗೆ ಸಾಕಷ್ಟು ಆಸ್ಪದವಿದ್ದರೂ ಕೆಲವೊಂದು ನಿಜವಾದ ಘಟನೆಗಳಿರುವುದು ದಿಟ. ಇವುಗಳ ಮೂಲವನ್ನು ಕುರಿತು ಚಿಂತಿಸಿದಾಗ ಮನುಷ್ಯನ ಜೀವನ ದೇಹಕ್ಕೆ ಸೀಮಿತವಲ್ಲ, ದೇಹಾತೀತವಾದದ್ದು ಏನೋ ಇದೆ ಎಂಬುದು ಖಚಿತವೆನಿಸುತ್ತದೆ. ಮೆದುಳಿಗಿಂತ ಮನಸ್ಸಿಗೆ ಪ್ರತ್ಯೇಕವಾದ ಅಸ್ತಿತ್ವವಿದೆ ಎಂಬುದನ್ನು ಸಾಮಾನ್ಯವಾಗಿ ವಿಜ್ಞಾನವೆಂದು ಕರೆಯುವ ಶಾಸ್ತ್ರಗಳು ಒಪ್ಪುತ್ತಿಲ್ಲ. ಇಂಥ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸತ್ಯವೇನೆಂದು ತಿಳಿಯುವ ಪ್ರಯತ್ನ ವಿಜ್ಞಾನಿಗಳಿಂದಲೇ ನಡೆದಿದೆ. ಕೆಲವು ಘಟನೆಗಳು ತಜ್ಞರು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಜಾಗರೂಕತೆಯಿಂದ ಪರಿಶೀಲಿಸಿ ಕಂಡುಕೊಂಡ ಸತ್ಯ ಘಟನೆಗಳು. ಅವುಗಳನ್ನು ಓದಿ ಏಕೆ, ಹೇಗೆ, ಏನು, ಎಂಥದು ಎಂದು ಪ್ರಶ್ನಿಸಿ. ಈ ಮುಂದೆ ನೋಡೋಣ. ಇವನೊಳಗೆ ಅವನು. ಇದು ಹಳೆಯ ಕಥೆಯಲ್ಲ, ಇತ್ತೀಚೆಗೆ ನಡೆದ ಘಟನೆ. ಸಹಸ್ರಾರು ಜನ ತಮ್ಮ ಕಣ್ಣಿನಿಂದ ಕಂಡು ಆತನಿಂದ ಉಪಕಾರವನ್ನು ಹೊಂದಿದರು.
ಅವನೊಬ್ಬ ಮಹಾತ್ಮನೂ ಅಲ್ಲ, ಸಿದ್ಧ ಪುರುಷನೂ ಅಲ್ಲ, ಸಾಧು ಸನ್ಯಾಸಿಯೂ ಅಲ್ಲ. ಬ್ರೆಜಿಲ್ಲಿನ ಹಳ್ಳಿಯ ಬಡ ರೈತ. ಅವನು ಮಹಾ ಸರ್ಜನ್ ಆಗಿ ಪರಿವರ್ತನೆಯಾದ ಘಟನೆ ವಿಚಾರವಂತರಿಗೂ ವಿಜ್ಞಾನಿಗಳಿಗೂ ಒಂದು ಸಮಸ್ಯೆಯೇ ಆಗಿ ಪರಿಣಮಿಸಿತು. ಅವನು ಯಾವ ವೈದ್ಯಕೀಯ ವ್ಯಾಸಂಗ ಮಾಡಿದವನಲ್ಲ, ಯಾವ ತರಬೇತನ್ನೂ ಪಡೆದವನಲ್ಲ. ಅವನು ಉಪಯೋಗಿಸುತ್ತಿದ್ದ ಶಸ್ತ್ರಚಿಕಿತ್ಸೆಯ ಉಪಕರಣಗಳು ಯಾವ ಆಧುನಿಕ ಯಂತ್ರಾಗಾರದಿಂದಲೂ ಬಂದವಲ್ಲ. ಅಡುಗೆ ಮನೆಯಲ್ಲಿ ತರಕಾರಿಯನ್ನು ಕತ್ತರಿಸುವ ಸಾಮಾನ್ಯ ಚಾಕುವಿನಿಂದಲೇ ಆತ ಅಸಂಖ್ಯ ಆಪರೇಷನ್ನುಗಳನ್ನು ಮಾಡಿದ. ಕಣ್ಣಿನ ಕ್ಯಾಟರಾಕ್ಟ್ ಇರಲಿ ಅಥವಾ ಇತರ ಸಣ್ಣ ದೊಡ್ಡ ನೋವಿನ ಭಾಗಗಳೇ ಇರಲಿ, ರೋಗಿಗಳ ಸ್ಮೃತಿಯನ್ನು ತಪ್ಪಿಸದೆ, ನೋವನ್ನು ಉಂಟು ಮಾಡದೆ ಅವರು ಎಚ್ಚರದಿಂದ ಇರುವಾಗ ತನ್ನ ಪುಟ್ಟ ಚಾಕುವಿನಿಂದ ಚಾಕಚಕ್ಯತೆಯಿಂದ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸುತ್ತಿದ್ದ. ಪ್ರತಿದಿನವೂ ಸುಮಾರು 1500 ಮಂದಿ ಚಿಕಿತ್ಸೆಗಾಗಿ ಅವನನ್ನು ಮುತ್ತುತ್ತಿದ್ದರು. ಅವನು ಆಪರೇಷನ್ ಮಾಡುತ್ತಿದ್ದ ಕೋಣೆ ಚಿಕ್ಕದು. ಅಲ್ಲಿ ಇರುವುದು ಒಂದು ಮೇಜು, ಒಂದು ಕುರ್ಚಿ ಮಾತ್ರ. ಅಲ್ಲಿ ಬ್ರೆಜಿಲ್ಲಿನ ಎಲ್ಲ ಭಾಗಗಳಿಂದಲೂ ಜನರು ಬರುತ್ತಿದ್ದರು. ಈ ಪವಾಡ ಪುರುಷನಿಂದ ಸಹಾಯ ಪಡೆಯಲು, ರೋಗಮುಕ್ತರಾಗಲು. ಕುರುಡರು ಕಣ್ಣುಗಳನ್ನು ಪಡೆದರು, ಕುಂಟರು ತಮ್ಮ ಊರುಗೋಲನ್ನು ದೂರಕ್ಕೆಸೆದು ಸಹಜವಾಗಿ ನಡೆದರು. ತಜ್ಞರಿಂದಲೂ ತಿಳಿಯಲಾಗದ ದೇಹದೊಳಗಿನ ಹುಣ್ಣುಗಳನ್ನು, ಗೆಡ್ಡೆಗಳನ್ನು, ಗ್ರಂಥಿಗಳನ್ನು ಕ್ಷಣಾರ್ಧದಲ್ಲಿ ತನ್ನ ಚಾಕುವಿನಿಂದ ಹೊರತೆಗೆದು ಬಿಡುತ್ತಿದ್ದ. ಜೊತೆಗೆ ಸರಸರನೆ ಔಷಧ ಸೂಚಿಸಿ ಚೀಟಿಯನ್ನು ಬರೆದುಕೊಡುತ್ತಿದ್ದ. ಆತ ಹಳ್ಳಿಯ ಜನರನ್ನು ಮೋಸಗೊಳಿಸುವ ಮಾಂತ್ರಿಕನಾಗಿರಲಿಲ್ಲ. ರಿಯೋ ಡಿ ಜೆನಿರೋ ಪ್ರದೇಶದ ಡಾಕ್ಟರರು, ಪೌಲೋ ವಿಶ್ವವಿದ್ಯಾನಿಲಯದ ಮತ್ತು ಮೆಡಿಕಲ್ ಅಕಾಡೆಮಿಯ ವೈದ್ಯರುಗಳು ಅವನ ಶಸ್ತ್ರಚಿಕಿತ್ಸೆಯ ವಿಧಾನವನ್ನು ಪ್ರತ್ಯಕ್ಷವಾಗಿ ಪರಿಶೀಲಿಸಿ ಮೂಕ ವಿಸ್ಮಿತರಾದರು. ಅವನು ಮಾಡಿದ ಎಲ್ಲ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿರುವುದು ಸತ್ಯ ಎಂದು ಕಂಡುಕೊಂಡರು. ಅಮೆರಿಕಾದ ಪ್ರಸಿದ್ಧ ಡಾಕ್ಟರ್ ಪುಹಾರಿಚ್ ತಾವೇ ಸ್ವತಃ ಅವನಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡುದಲ್ಲದೆ ಫೋಟೋಗಳನ್ನು ತೆಗೆದಿರಿಸಿಕೊಂಡು ಅವನ ಸಾಮರ್ಥ್ಯಕ್ಕೆ ಸಾಕ್ಷಿಯಾದರು. ಅವನು ಮಾಡಿದ 100 ಶಸ್ತ್ರಚಿಕಿತ್ಸೆಗಳು ಅವರಿಗೆಲ್ಲ ಬಿಡಿಸಲಾಗದ ಒಗಟೇ ಆಗಿತ್ತು. ಆತನ ಹೆಸರು ಜಿ. ಅರ್ಹಿಗೋ. ಆತ ಹೆಚ್ಚೇನೂ ಓದುಬರಹ ಬಾರದ ಬಡ ಹಳ್ಳಿಗ. ಆದರೆ ಇತರರ ದುಃಖ ಸಂಕಟಗಳನ್ನು ಕಂಡು ಮರುಗುವ ಮನಸ್ಸು ಅವನದ್ದು. ಅದೊಂದೇ ಅವನ ಸೇವೆಗೆ ಪ್ರೇರಕ ಶಕ್ತಿ. 1955ನೇ ಇಸವಿಯಿಂದ ಪ್ರಾರಂಭಿಸಿ ಸಾಯುವವರೆಗೂ ಅಂದರೆ 1971ನೇ ಇಸವಿಯವರೆಗೂ ದಿನವೂ ತನ್ನ ಈ ಅದ್ಭುತ ಶಸ್ತ್ರಚಿಕಿತ್ಸೆಯ ಕಾಯಕವನ್ನು ಆತ ಬಿಡದೆ ನೆರವೇರಿಸುತ್ತಿದ್ದ. ನಜರೇತಿನ ಯೇಸು ಸ್ವಾಮಿಯ ಆಧ್ಯಾತ್ಮಿಕ ಕೇಂದ್ರ ಎಂಬುದು ಅವನ ಚಿಕಿತ್ಸಾಲಯದ ಹೆಸರು. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಆತ ಅಲ್ಲಿರುತ್ತಿದ್ದ. ಆಗಲೇ ಜನ ಅವನ ಚಿಕಿತ್ಸೆಗೆ ಕಾಯುತ್ತಾ ಸಾಲು ಸಾಲಾಗಿ ನಿಂತಿರುತ್ತಿದ್ದರು. ಆತ ಪ್ರಾರ್ಥನೆ ಸಲ್ಲಿಸಿ ಅಣಿಯಾಗುವಾಗ ಹಳ್ಳಿಗಾಡಿನ ವ್ಯಕ್ತಿಯಾಗಿ ಇರುತ್ತಿರಲಿಲ್ಲ. ಡಾಕ್ಟರ್ ಪ್ರಿಟ್ಸ್ ಅವರ ಪೂರ್ಣ ವ್ಯಕ್ತಿತ್ವ ಅವನಲ್ಲಿ ಆವಾಹಿತವಾಗಿ ಇರುತ್ತಿತ್ತು. ಆಗ ಅವನು ಜರ್ಮನ್ ಮಿಶ್ರಿತ ಪೋರ್ಚುಗೀಸ್ ಭಾಷೆಯಲ್ಲಿ ಸಂಭಾಷಣೆ ಮಾಡುತ್ತಿದ್ದ. ಉಳಿದ ವೇಳೆಯಲ್ಲಿ ಜರ್ಮನ್ ಭಾಷೆಯನ್ನು ಸ್ವಲ್ಪವೂ ಅರಿಯದ ಆತ ಆಗ ಆ ಭಾಷೆಯಲ್ಲಿ ನಿರಾತಂಕವಾಗಿ ಮಾತನಾಡುತ್ತಿದ್ದ. ಸರಕಾರದಿಂದ ಸ್ವೀಕೃತವಾದ ಯಾವುದೇ ವೈದ್ಯಕೀಯ ಪದವಿ ಅಥವಾ ಅನುಮತಿ ಇಲ್ಲದೆ ರೋಗಿಗಳಿಗೆ ಔಷಧ ನೀಡುವುದನ್ನು ಕ್ರೈಸ್ತ ಸಂಪ್ರದಾಯದ ಧರ್ಮಗುರುಗಳು ಅದೊಂದು ಕರಾಳ ಮಾಂತ್ರಿಕತೆ ಇರಬೇಕೆಂದು ಯೋಚಿಸಿ ಅವನನ್ನು ವಿರೋಧಿಸಿದರು. ಅವನು ಜೈಲುವಾಸ ಮಾಡಬೇಕಾಯಿತು. ಅನುಮತಿ ಇಲ್ಲದೆ ಜನರಿಗೆ ಶಸ್ತ್ರಚಿಕಿತ್ಸೆ ಮತ್ತು ಔಷಧೋಪಚಾರಗಳನ್ನು ಮಾಡುವುದಲ್ಲದೆ ಬೇರೆ ಯಾವ ದೋಷವನ್ನೂ ಅವನಲ್ಲಿ ಕಾಣಲಾಗಲಿಲ್ಲ. ಈ ಕಾರ್ಯಕ್ರಮಗಳನ್ನು ನಿಲ್ಲಿಸುವಂತೆ ಅವನನ್ನು ಕೇಳಿಕೊಂಡರು. ಅವನೇನೂ ಅದಕ್ಕೆ ಸದಾ ಸಿದ್ಧನೇ. ಆದರೆ ಜನರ ಸಂಕಟ ಮತ್ತು ಗೋಳನ್ನು ಕಂಡಾಗ ಅವನು ಪರವಶನಾಗಿ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾರದೆ ಚಿಕಿತ್ಸೆಯನ್ನು ಮಾಡುತ್ತಿದ್ದ. ಪರಿಣಾಮವಾಗಿ 2ನೇ ಬಾರಿ ಜೈಲುವಾಸ ಮಾಡಬೇಕಾಯಿತು. ಅವನಿಂದ ಉಪಕಾರವನ್ನು ಪಡೆದ ಸಹಸ್ರಾರು ಜನರು ತಮ್ಮನ್ನು ರೋಗಮುಕ್ತರನ್ನಾಗಿ ಮಾಡಿದ ಸಿದ್ಧಹಸ್ತನಾದ
ಅರ್ಹಿಗೋನ ದುಸ್ಥಿತಿಗೆ ಕರಗಿ $8,40,000 ಒಂದು ನಿಧಿಯನ್ನು ಸಂಗ್ರಹಿಸಿ ಜೈಲಿನಲ್ಲಿರುವ ಅವನಿಗೆ ಕಳುಹಿಸಿದರು. ಆದರೆ ಅವನು ಅದನ್ನು ಹಿಂದಿರುಗಿಸಿದ. ರೋಗಿಗಳಿಂದ ಬಂದ ಒಂದು ಚಿಕ್ಕ ಕಾಸನ್ನೂ ಅವನು ಬಯಸಿದವನಲ್ಲ. 1971 ಇಸವಿ ಜನವರಿ 11 ರಸ್ತೆ ಅಪಘಾತವೊಂದರಲ್ಲಿ ಆತ ಅಸುನೀಗಿದ. ಸಹಸ್ರ ಸಂಖ್ಯೆಯಲ್ಲಿ ಜನರು ಆತನ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿ ಅಶ್ರುಜಲದಿಂದ ಶ್ರದ್ಧಾರ್ಘ್ಯವನ್ನು ಅರ್ಪಿಸಿದರು. ಅವನನ್ನು ಕುರಿತ ಎಲ್ಲ ವಿಚಾರಗಳು ಸಚಿತ್ರವಾಗಿ ಅಮೆರಿಕದ ಪ್ರಖ್ಯಾತ ಆಂಗ್ಲ ಮಾಸಪತ್ರಿಕೆ ರೀಡರ್ಸ್ ಡೈಜೆಸ್ಟ್ ಪುಸ್ತಕದ ವಿಭಾಗದಲ್ಲಿ ಪ್ರಕಟವಾಯಿತು. ಎಲ್ಲರೂ ಓದಬೇಕಾದ ವಿಚಾರ ಅದು. ಈ ಅದ್ಭುತ ಶಕ್ತಿಯ ರಹಸ್ಯವೇನು ಎಂದು ಅವನನ್ನೇ ಕೇಳಿದಾಗ ಆತ ಹೇಳಿದ್ದಿಷ್ಟೆ. ರಾತ್ರಿ ಹೊತ್ತು ವೈದ್ಯಕೀಯ ಉಡುಪನ್ನು ಧರಿಸಿದ ವ್ಯಕ್ತಿಯೊಬ್ಬನು ಆಗಾಗ ನನಗೆ ಕಾಣಿಸಿಕೊಳ್ಳುತ್ತಿದ್ದ. ಆತ ಇತರ ಕೆಲವು ತಜ್ಞ ಡಾಕ್ಟರರೊಂದಿಗೆ ಚರ್ಚಿಸುತ್ತಾ ಅಸಾಧ್ಯವೆಂದು ತೋರುವ ರೋಗಗಳನ್ನು ಗುಣಪಡಿಸಲು ಶಸ್ತ್ರಚಿಕಿತ್ಸೆಗೆ ಸಿದ್ಧನಾಗುತ್ತಿದ್ದ. ಕೊನೆಗೆ ಆ ಡಾಕ್ಟರ್ ತಾನು ಯಾರು ಎಂಬುದನ್ನು ತಿಳಿಸಿದ. ನನ್ನ ಹೆಸರು ಡಾಕ್ಟರ್ ಪ್ರಿಟ್ಸ್ ಎಂದು. 2ನೇ ಮಹಾಯುದ್ಧದ ಸಮಯ ಸರ್ಜನ್ ಆಗಿ ಸೇವೆ ಸಲ್ಲಿಸುತ್ತಿರುವಾಗಲೇ ಮಡಿದ ನನಗೆ ಸಂಕಟಗ್ರಸ್ತರಾದ ರೋಗಿಗಳ ಸೇವೆ ಮಾಡಬೇಕೆಂಬ ತೀವ್ರ ಹಂಬಲವಿದೆ. ನನಗೆ ದೇಹವಿಲ್ಲದಿದ್ದರೂ ವ್ಯಕ್ತಿತ್ವ, ಸ್ಮೃತಿ, ದಕ್ಷತೆಗಳನ್ನು ನಾನು ಕಳೆದುಕೊಂಡಿಲ್ಲ. ಹಾಗಾಗಿ ನಿನ್ನ ದೇಹದ ಮೂಲಕ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮತ್ತು ಔಷಧ ಸೇವನೆಗೆ ನಿರ್ದೇಶನ ನೀಡುವೆ ಎಂದು ಹೇಳುತ್ತಿದ್ದ. ಡಾಕ್ಟರ್ ಪ್ರಿಟ್ಸ್ನ ವ್ಯಕ್ತಿತ್ವ ಅರಿಗೋನಲ್ಲಿ ಆವಾಹಿತವಾದಾಗ ತಾನು ಯಾರು, ಏನು ಮಾಡುತ್ತಿದ್ದೇನೆ ಎಂಬ ಅರಿವು ಅವನಿಗೆ ಇರುತ್ತಿರಲಿಲ್ಲ. ನಡೆ, ನುಡಿ, ಆಚಾರ ವಿಚಾರಗಳಲ್ಲಿ ಪೂರ್ಣ ರೀತಿಯ ಬದಲಾವಣೆ ಅರಿಗೋನಲ್ಲಿ ಆಗ ಕಂಡುಬರುತ್ತಿತ್ತು. ಇದೊಂದು ಕಲ್ಪನೆಯ ಕಗ್ಗವಲ್ಲ, ನಡೆದ ಘಟನೆ. ಸಹಸ್ರಾರು ಜನರು ಪ್ರತ್ಯಕ್ಷ ಕಂಡ ಘಟನೆ. ವಿಜ್ಞಾನಿಗಳನ್ನು, ವಿಚಾರವಂತರನ್ನು ಬೆರಗುಗೊಳಿಸಿದ್ದು ಅಲ್ಲದೆ ಚಿಂತನಶೀಲರನ್ನಾಗಿ ಮಾಡುವ ಘಟನೆ. ಮನುಷ್ಯ ದೇಹದ ನಾಶದೊಂದಿಗೆ ಮೃತನ ವ್ಯಕ್ತಿತ್ವ, ಸಾಮರ್ಥ್ಯ, ಸಂಸ್ಕಾರ, ಅಭಿರುಚಿ ಮತ್ತು ದಕ್ಷತೆ ಇವು ನಾಶವಾಗುವುದಿಲ್ಲವೇ? ಇಂಥ ಘಟನೆಗಳ ಬಗೆಗೆ ತಜ್ಞರ ಅರಿವು, ಅಭಿಪ್ರಾಯಗಳೇನು? ಅವರು ಮಾಡಿದ ಪರೀಕ್ಷಣೆಗಳೇನು? ನಿಜವಾಗಿಯೂ ಸಾವಿನೊಂದಿಗೆ ಎಲ್ಲವೂ ನಾಶವೇ? ಅಥವಾ ಸಾವು ಜೀವನದ ಅಂತ್ಯವಲ್ಲ, ಒಂದು ಮಜಲು ಮಾತ್ರವೇ? ಈ ವಿಚಾರವನ್ನು ಕುರಿತ ನಿಜವಾದ ಮತ್ತು ಸ್ಪಷ್ಟವಾದ ತಿಳಿವು ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಿತು ಅಲ್ಲವೇ? ಮುಂದಿನ ವಿಷಯ ಸಾವಿನ ಆಚೆಗೆ ಏನು? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.